ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಇವಾಗ BBMP ಇಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ PVR ಆಗಲಿ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟ್ ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1,70,00,000 ಅದು 2023-2024 ಅದರದ್ದು ಬಾಕಿ ನಮ್ಮಲ್ಲಿದೆ. ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದು ಆ್ಯಕ್ಚುಲ್ ಆಗಿದಲ್ಲ. ಈ ಮ್ಯಾಟ್ರು ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ, ಅಸೆಂಬ್ಲಿಲಿ ಬಂದಿರೋದ್ರಿಂದ ನಾವೇ ಸ್ವಯಂಕೃತವಾಗಿ ಅಫಿಷಿಯಲ್ಸ್ಗೂ ಹೇಳಿದ್ವಿ. ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋವರೆಗೂ ನಾವೇನೇ ಇದು ಮಾಡ್ತೀವಿ. ಸರ್ ನೋಟಿಸಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ. ಇಲ್ಲ ಹೌದೌದು 24 ಗಂಟೆ ಒಳಗಡೆ ಅದನ್ನು ಇದು ಮಾಡಬೇಕು ಅಂತ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. 24 ಗಂಟೆ ಒಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಸರ್ ನೋಟಿಸಲ್ಲಿ ಕ್ಲೋಸ್ ಮಾಡಬೇಕು ಅಂತ ಬಂದಿಲ್ಲ, ಎಕ್ಸ್ಪ್ಲನೇಷನ್ ಕೊಡಿ ಅಂತ ಬಂದಿದ್ದಾರೆ. ಬಟ್ ನಾಳೆ ಅದು ಮೋಸ್ಟ್ಲಿ ನಾಳೆ ಕ್ಲೋಸ್ ಮಾಡಿ ಅಂತ ನೋಟಿಸು ಬರ್ಬೋದು. ಅದಕ್ಕೆ ನಾವೇ ಸ್ವಯಂ ಪ್ರೇರಿತವಾಗಿ ಮಾಲ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ನಮಗೆ ಅಫಿಷಿಯಲ್ಸನ್ನು ಹೇಳಿದ್ದಾರೆ, ಇಲ್ಲ ಸರ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ನೋಟಿಸ್ ಬರೋಕ್ಕಿಂತ ಮುಂಚೆನೇ ಕ್ಲೋಸ್ ಮಾಡ್ತಾ ಇದ್ದೀವಿ. ಸರ್ ಇಲ್ಲ ಸರ್, ಅಟ್ ಪ್ರೆಸೆಂಟ್ ನಮಗೆ ಇಷ್ಟು ದಿವಸ ಕ್ಲೋಸ್ ಮಾಡ್ತೀವಿ ಅಂತ ಐಡಿಯಾ ಏನು ಇಲ್ಲ. ಬಟ್ ಆಸ್ ಆಫ್ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಹೌದು, ಅದು ನಮಗೆ ಸೆಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಕಮ್ಯುನಿಕೇಶನ್ ರೈಟಿಂಗಲ್ಲಿ ಬಂದಿಲ್ಲ. ನಮಗೆ ಬಂದಾಗ ಅವ್ರು ಏನಿತ್ತು ಡಿಸಿಷನ್ ಅದು ನಮಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಈ ಇನ್ಸಿಡೆನ್ಸ್ ಏನಾಗಿದೆ, ಯಾಕಾಯಿತು, ಹೇಗಾಯಿತು ಅದನ್ನು ಎಕ್ಸ್ಪ್ಲನೇಷನ್ ಕೊಡಿ. ಸರ್ ತಪ್ಪಾಗೋಗಿದೆ ಸರ್, ಪ್ಲೀಸ್. ಹೌದು ಸರ್, ಇದು ಫಸ್ಟ್ ಕಾನೂನು ಪ್ರಕ್ರಿಯೆ ಸೆಕೆಂಡ್ರಿ. ಫಸ್ಟು ಅವರು ಫಕೀರಪ್ಪ ಅವ್ರಿಗೆ ಏನು ನಮ್ಮಿಂದ ತಪ್ಪಾಗಿದೆ, ನಮ್ಮ ಸೈಡಿಂದ, ಮತ್ತು ರೈತರದ್ದು ಇದಾಗಿದೆ. ಯಾವುದೇ ಕಾರಣಕ್ಕೂ ರೈತರಿಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು, ಇಲ್ಲ ಕನ್ನಡ ಇದರ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅಂತ ಇಲ್ಲ. ನಮ್ಮ CCTV ಕ್ಯಾಮ್ರಾದವರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು. ತುಂಬ ಜನ ಪಂಚೆ ಉಟ್ಕೊಂಡು ಬಂದಿರೋರು ಎಲ್ಲ ನಮ್ಮ ಕ್ಯಾಮ್ರಾದಲ್ಲೆಲ್ಲ ಅವೈಲಬಲ್ ಇದೆ. ಬಟ್ ಅವರು ಫಕೀರಪ್ಪ ಅವ್ರ ವಿಷಯದಲ್ಲಿ ತಪ್ಪು ನಡೆದಿದೆ, ನಮ್ಮ ಮಾಲ್ ಸೈಡಿಂದನೇ ತಪ್ಪು ನಡೆದಿದೆ. ಅದಕ್ಕೆ ನಾನು ಸಂಪೂರ್ಣವಾಗಿ ಹೊಣೆ ತೊಗೊತೀನಿ, ಜವಾಬ್ದಾರಿ ತೊಗೊತೀನಿ. ಅವರನ್ನು ಯಾವುದೇ ಅನ್ಕಂಡೀಷನಲ್ ಅಪಾಲಜಿಯನ್ನು ಅವ್ರನ್ನ ಕೇಳ್ಕೊಂಡಿದ್ದೀನಿ. ನಮ್ಮ ತಂದೆಯವರು ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ. ನಾನು ನಿಮ್ಮ ಮೀಡಿಯಾ ಅವ್ರ ಮೂಲಕ ಓನರ್ ಆಗಿ ಲೈವ್ ಆಗಿ ಅವರನ್ನು ಕ್ಷಮೆ ಕೇಳ್ತೀನಿ. ಬೇರೆ ಯಾವ ಕಾರಣಕ್ಕಾಗಿದೆ ಅಂತ ನಮಗೂ ಕೂಡ ಗೊತ್ತಿದೆ. ಆ ಇನ್ಸಿಡೆಂಟ್ ಸಂಬಂಧಪಟ್ಟಾಗೆ ನೋಟಿಸ್ ಕೊಡುವಂತ ಅಧಿಕಾರಿಗಳಿಗೆ ನೀವು ಈ ರೀತಿ ಆಯ್ತು, ಆ ಕಾರಣಕ್ಕೆ ನಾವು ಮಾಡ್ತೀವಿ ಅನ್ನೋದೇನು ಹೇಳಿದ್ರೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಯಾಕಾಯ್ತು ಅಂತ. ಅಧಿಕಾರಿಗಳು ಪೊಲೀಸ್ದವರು ಎಲ್ಲ ನೋಡಿದ್ದಾರೆ, ಕ್ಯಾಮ್ರಾನ ಚೆಕ್ ಮಾಡಿದ್ದಾರೆ. ಪರ್ಪಸ್ ಆಗಿ ಈ ಥರ ಅವಾಯ್ಡ್ ಮಾಡಿದಾರಾ, ಇಲ್ಲ ಇದು ಮುಂಚೆನೂ ಈ ಥರ ಆಗಿದೆಯಾ, ಈ ಥರ ರೂಲ್ಸ್ ಇದೆಯಾ ಅಂತ ಚೆಕ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಇನ್ಸಿಡೆಂಟ್, ಒನ್ ಫಾರ್ ಇದು ಅಂತ ಅವ್ರಿಗೂ ಗೊತ್ತಾಗಿದೆ. ಅಲ್ಲಿಗೆ ಇವಾಗ ಇದಾಗಿದೆ ಸರ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇದಾದ್ಮೇಲೆ ನೆಕ್ಸ್ಟ್ ಸನ್ಮಾನ ಮ್ಯಾನೇಜರ್ ಸೈಡಿಂದ ಆಗಿದೆ. ನಾನು ಪರ್ಸನಲ್ ಆಗಿ ಅವರನ್ನ ಕರೆದು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವರನ್ನ ಪರ್ಸನಲ್ ಆಗಿ ಅಪಾಲಜಿ ಕೇಳಿ. ಹೌದು, ನಮಗೆ ಕಾಲಾವಕಾಶ ಬೇಕಾಗುತ್ತೆ ಸರ್. ಯಾಕೆ ನಮ್ಗೆ ಅಟ್ಲೀಸ್ಟ್ 1-2-3 ಡೇಸ್ ಬೇಕಾಗುತ್ತೆ. ಯಾಕೆಂದರೆ ಇವಾಗ ನಾವು ಪಿಕ್ಚರ್ನವ್ರಿಗೆ, PVR ಅವ್ರಿಗೆ, ಟೆನೆಂಟ್ಸ್ಗೆಲ್ಲ ಹೇಳಿರೋದು 2 ಡೇಸ್ ನಮಗೆ ಟೈಮ್ ಬೇಕು ಅಂತ 48 hours ಟೈಮ್ ಕೇಳಿದ್ರು. ಅವರು ತಿರ್ಗಾ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಓಪನ್ ಮಾಡೋದಕ್ಕೆ ನಮಗೆ 1-2-3 ಡೇಸ್ ಟೈಮ್ ಬೇಕಾಗುತ್ತೆ. ಇಮಿಡಿಯೇಟಾಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ನಾನು ನಾಳೆನೂ ಓಪನ್ ಆಗೋದಕ್ಕೆ ಆಗೋದು. ಈವೆಂಟ್ ಕೆಲವರೆಲ್ಲ ಆಲ್ರೆಡಿ ನಿಮಗೆ ದುಡ್ಡೆಲ್ಲ ಕೊಟ್ಟಿದ್ದಾರಂತೆ. ಅದು ನಮ್ಮ ಸೈಡಿಂದ ಅವ್ರಿಗೆ ಕಾಂಪನ್ಸೇಷನ್, ನಂದು ತಪ್ಪ ನಮ್ಮ ಸೈಡ್ ಇರೋದ್ರಿಂದ ಅವ್ರಿಗೆ ಕಾಂಪನ್ಸೇಟ್ ಆಗೋದು. BBMP ಕಾರ್ಪೊರೇಷನ್, ಆರೋಗ್ಯದವರು ಕೊಟ್ಟಿದ್ದಾರೆ, ಕಂದಾಯದವರು ಕೊಟ್ಟಿದ್ದಾರೆ. ಕಂದಾಯದವರು ಅದೇ ನೀವು ಟ್ಯಾಕ್ಸ್ ಇದು ಮಾಡಿಲ್ಲ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ. ಆರೋಗ್ಯದವ್ರು ಬಂದ್ಬಿಟ್ಟು ಅಗೇನ್ ಈ ನಿಮ್ದು ಆರೋಗ್ಯದ ಏನೋ ಒಂದು ಇದಿದೆ ಅಂತ ತಪ್ಪಿದೆ. ನಮ್ಮ ನೋಟಿಸ್ ನಾನು ಇನ್ನೂ ಎಲ್ಲ ನೋಟಿಸು ನೋಡಿಲ್ಲ. ಇಲ್ಲ ಈಗ ಅವರು ಸರ್ ನೋಟಿಸ್ ಜಾರಿ ಮಾಡಿರೋದು ನಮಗೆ
ಯಾರ ಆಯ್ತು ಸರ್, ನೋಟಿಸ್ ಇದ್ರೆ ನಮಗೊಂದು ಕಾಪಿ ಕೊಡಿ ಸರ್. ತಲುಪಿಸ್ತೀವಿ ಸರ್. ಸರ್ ಎಲ್ಲರಿಗೂ ನಾನು ನೋಟಿಸ್ ನಿಮಗೆ ಅಲ್ಲ ನಿಮಗೆ ನೋಟಿಸ್ ಇಶ್ಯೂ ನನಗೆ ಏನು ಇಶ್ಯೂ ಮಾಡಿದ್ದಾರೆ ಇಮಿಡಿಯೇಟ್ ಆಗಿ ಕೊಡ್ತೀನಿ ನಿಮಗೆ. ಈಗಲೇ ಆಗಿದ ತಕ್ಷಣ ನಿಮ್ಗೆ ನೋಟಿಸ್ ಇಶ್ಯೂ. ಒಂದು ವರ್ಷದಿಂದ ಯಾಕೆ ಸರ್ ಟ್ಯಾಕ್ಸ್ ಬಾಕಿ ಉಳಿಸ್ಕೊಂಡಿದ್ದು ನೀವು? ಒಂದು ಅವ್ರನ್ನ ಇದು ಮಾಡ್ತಿರೋದು ಇದು ಪದೇ ಪದೇ ಆಗ್ತಿದ್ಯಾ, ನಿಮ್ದ್ರಲ್ಲಿ ರೂಲ್ಸ್ ಆ ರೀತಿ ಇದೆಯಾ ಅಂತ ಒಂದು ಕೇಳಿದ್ದಾರೆ. PBMP ಇದು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಅದೊಂದು ಕೇಳಿದ್ದಾರೆ. ಅದಾದ್ಮೇಲೆ ನೀವು 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದು ಅದಕ್ಕೆ ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಸರ್, 1 ವರ್ಷದಿಂದ ಯಾಕೆ ಸರ್ ಟ್ಯಾಕ್ಸ್ ಪೆಂಡಿಂಗ್ ಆಯ್ತು? ಆರ್ಥಿಕ ಪರಿಸ್ಥಿತಿ ಇದರಿಂದ 1 ವರ್ಷದಿಂದ ಟ್ಯಾಕ್ಸ್ ಪೆಂಡಿಂಗ್ ಇದೆ. ನಾವು ಏನೋ ಒಂದು ಹೇಳ್ಕೊಟ್ಟು ಹೇಳಿ ಒಂದ್ ಕಡೆ ಈ ಹುಡುಗ ಮಾಲ್ ಇದಾಗಬೇಕು, ಆ ಕಡೆ ಅಲ್ಲಿ ಮಲಗೋ ಇಲ್ಲಿ ಮಲಗೋ ತೊಂದರೆ ಕೊಡ್ತಾರೆ, ರಾಜಕೀಯ ಒತ್ತಡ ಇದೆ ಅಂತ. ನಮ್ಮ ಮೇಲೆ ಯಾವುದೇ ತರದ ರಾಜಕೀಯ ಒತ್ತಡ ಏನೂ ಇಲ್ಲ ಸರ್. ಇದು ಜೆನ್ಯೂನ್ ಆಗಿ ನನ್ನ ಸೈಡಿಂದ ತಪ್ಪಾಗಿದೆ. ಫಕೀರಪ್ಪ ಅವ್ರಿಗೆ ನಮ್ಮ ಮಾಲ್ ಸೈಡಿಂದ ತಪ್ಪಾಗಿದೆ, ನಮ್ಮ ಇದರಿಂದ ತಪ್ಪಾಗಿದೆ. ಸರ್ ಏನ್ ಗೊತ್ತಾ ಸರ್, ನಿಮ್ದು ಈ ಒಂದು ಘಟನೆ ಹೊರಗಡೆ ಬಂದಿದೆ. ಈ ರೀತಿ ಘಟನೆಗಳು ಮಾಲ್ಗಳಲ್ಲಿ ಎಷ್ಟೋ ಆಗಿರ್ಬೋದು. ಪರ್ಟಿಕ್ಯುಲರ್ ಆಗಿ ಇವತ್ತಿನ ಇತಿಹಾಸದಲ್ಲಿ ಇವತ್ತರೆಗೂ ಕೂಡ ಮಾಲ್ ಈ ಕಾರಣಕ್ಕೆ ಬಂದಾಗಿರುವಂತಹ ಸಾಧ್ಯತೆಗಳೇ ಇಲ್ಲ. ಸೊ ನಿಮಗೆ ಅನ್ಸುವಂತದ್ದು ಹಿಂದ್ಗಡೆ ಏನಾದ್ರು ಇಲ್ಲ ಸರ್, ನನಗೆ ರಾಜಕೀಯ ಇಲ್ಲ ಸರ್, ಇಲ್ಲ ನಮ್ಗೆ ಆ ರೀತಿ ಯಾವ್ದೂನು ಇಲ್ಲ. ನಾವು ರಾಜಕೀಯವಾಗಿ ಅಫಿಲಿಯೇಟೆಡ್ ಇಲ್ಲ ನಮ್ಗೆ. ಸರ್ JDS ಅಲ್ಲಿ ಒಂದ್ಸಲ ನಿಲ್ಸಿದ್ರು. ನಮ್ಗೆ ಎಲ್ಲಾ ಪಾರ್ಟಿದಲ್ಲೂ ನಮ್ಗೆ ವೆಲ್ ವಿಶರ್ಸ್ ಇದಾರೆ. ಸೊ ಇಲ್ಲ ಸರ್, ನಮ್ಗೆ ಆ ರೀತಿ ಯಾವ್ದು ಇಲ್ಲ. ಆ ರೀತಿ ನನ್ಗೆ ಹೌದು ಸರ್. ಫಕೀರಪ್ಪ ಅವ್ರಿಗೆ ಅದು ಏನಾಗಿದೆ ಅದು ನೈತಿಕ ಹೊಣೆ 100% ನಮ್ದೇನೆ. ಆಸ್ ಅ ಮಾಲ್ ಓನರ್ ನಂದೇನೆ. ಅದು ನಮ್ ಸೈಡ್ ಇಂದ ತಪ್ಪಾಗಿದೆ, ಫಕೀರಪ್ಪ ಅವ್ರಿಗೆ ತಪ್ಪಾಗಿದೆ. ಅದರಿಂದ ನಾವು 4 ದಿನ ಮಾಲ್ ಬಂದಂತ ಹೇಳ್ಬೋದಾ? ಹೌದು ಮೇಡಮ್. ಇವತ್ತು ಮಧ್ಯಾಹ್ನದ ಮೇಲೆ ಈ ಡಿಸಿಷನ್ ಇದು ಮಾಡಿದ್ದು. ಇವತ್ತು ಅಸೆಂಬ್ಲಿಲಿ ಯಾವಾಗ ಇಶ್ಯೂ ರೈಸ್ ಆಯ್ತೋ, ಪ್ರಸ್ತಾಪ ಆಯ್ತೋ, ಅದಾದ್ಮೇಲೆನೆ ನಾವು ಡಿಸಿಷನ್ ತಗೊಂಡಿದ್ದು. ಅಲ್ಲ, ನೋಟಿಸ್ ಇಲ್ಲ ಅಂದ್ರೆ ಅವರಿಗೆ ಕಾನೂನು ಪ್ರಕಾರವಾಗಿ ನಾನು 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದಕ್ಕೆ ಅವ್ರಿಗೆ ಎಲ್ಲಾ ತರದ ಇದಿದೆ. ಇಲ್ಲ, ನಮ್ಗೆ ಡಿಮಾಂಡ್ ನೋಟಿಸ್ ಕೊಟ್ಟಿದೆ. ನಮ್ಗೆ ಸರ್ ಅಟ್ ಪ್ರೆಸೆಂಟ್ ಸರ್ ಕಾನ್ಸ್ಟೆಂಟ್ ಆಗಿ ಆಗ್ಬಹುದು ಸರ್. ನಾವು ಅದೇ ಪಾಸಿಟಿವ್ ಸರ್. ಡೌಟ್ ಇದೆ ಅಂದ್ರೆ ನಾನು ಹೇಳ್ದಂಗೆ ಆಗ್ಲೇ 7 days ಅಂತ ಸೆಷನ್ ಅಲ್ಲೇನೆ ಹೇಳಿದ್ದಾರೆ. ಸೊ ಆದ್ರಿಂದ ನಮ್ಗೂ ಇನ್ನೂ ಗೊತ್ತಿಲ್ಲ. ನಮ್ಗೆ ಅನ್ಸ್ಕೊಂಡು ಎಲ್ಲ ಮಾಧ್ಯಮ ಮಿತ್ರಗಳಿಗೂ ಅಭಿನಂದನೆಗಳು. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮಾಲ್ನಲ್ಲಿ ಒಂದು ಆಗ್ಬಾರ್ದಂತ ಘಟನೆ ನಡೆದಿದೆ. ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ. ನಮ್ಮ ಒಬ್ಬ ಹೊಸ ಸಿಬ್ಬಂದಿಯಿಂದ ತಪ್ಪು ಇನ್ಫಾರ್ಮೇಶನ್ ಪಾಸ್ ಆಗಿ ಫಕೀರಪ್ಪ ಅವರಿಗೆ ಅವಮಾನ ಆಗಿದೆ. ಅದಕ್ಕೆ ನಾವು ಅನ್ಕಂಡೀಷನ್ ಅಪಾಲಜಿ ನನ್ನ ಸೈಡಿಂದ, ಮಾಲ್ ಓನರ್ ಸೈಡಿಂದ ನಾನು ಮಾಲ್ ಓನರ್ ಆಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಅವರು ರೈತರು ಅನ್ನೋದಾಗ್ಲಿ ಇಲ್ಲ ಇದಾಗಿರೋದು ಅಂದ್ರೆ ಆ ಘಟನೆ ಇಲ್ಲ. ಒಬ್ಬ ವ್ಯಕ್ತಿ ಸ್ವಲ್ಪ ಓವರ್ ಆಗಿ ಕೆಲಸ ಮಾಡೋದಕ್ಕೆ ಹೋಗಿ ಒಂದು ತಪ್ಪು ಮಾಡಿದ್ದಾರೆ. ಅವ್ರು ತಪ್ಪು ಮಾಡಿದವ್ರಿಗೂ ನಾವು ಆಗ್ಲೇ ಬುದ್ಧಿ ಹೇಳಿದ್ದೀವಿ. ಅವ್ರನ್ನ ಅಂಡರ್ ಸಸ್ಪೆನ್ಷನ್ ಆಗಿ ಇಟ್ಟಿದ್ದೀವಿ. ಬಟ್ ಹೊಣೆ ನಂದೇನೆ. ಅಟ್ ದ ಎಂಡ್ ಆಫ್ ದ ಡೇ ನಾನೇ ಮಾಲ್ ಮ್ಯಾನೇಜ್ ಮಾಡೋದು, ನಾನೇ ಇದು ಮಾಡೋದು. ನಾನು 2 ದಿವಸದಿಂದನೇ ಇದನ್ನು ಅಡ್ರೆಸ್ ಮಾಡಬೇಕಾಗಿತ್ತು. ಬಟ್ ಡ್ಯೂ ಟು ಸಮ್ ಮೆಡಿಕಲ್ ಎಮರ್ಜೆನ್ಸೀಸ್ ನಾನು ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ತಂದೆಯವರದ್ದು ಆನಂದ್ ಅವರೇ ಮಾತಾಡ್ತಿದ್ರು. ಡ್ಯೂ ಟು ಅವ್ರು ಬರೋಕ್ಕಾಗದಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಏನು ಇನ್ಸಿಡೆನ್ಸ್ ಆಗಿದೆ ಅದು ಆಗಬಾರ್ದಿತ್ತು. ನಮ್ಮ ಮಾಲಲ್ಲಿ ಆ ಥರ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು. ಆಗೋಗಿದೆ, ನಡೆದೋಗಿದೆ. ಫಕೀರಪ್ಪ ಅವ್ರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ. ಅವ್ರನ್ನ ಸಾರಿನೂ ಕೇಳಿದ್ದಾರೆ. ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ.